ಬಿಟ್ ಕಾಯಿನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ನಡೆದುವುದಂತಹದ್ದು. ಶ್ರೀ ಕಿ ಬಂಧನ ಮತ್ತು ಹ್ಯಾಕ್ ಸಂಬಂಧಿಸಿದಂತೆ ಇಡಿ ದಾಳಿ ನಡೆದಿರುವಂತಹದ್ದು. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಅವರ ಮಗ ಯುವ ಕಾಂಗ್ರೆಸ್ ಮುಖಂಡ ಮುಹಮ್ಮದ್ ನೆಲಪಾಡ್ ಮತ್ತು ಇನ್ನೊಬ್ಬ ಮಗ ಉಮರ್ ನೆಲಪಾಡ್ ಮೇಲೆ ಇಡಿ ದಾಳಿ ನಡೆದ ನಂತರ ಸಚಿವ ಜಮೀರ್ ಅಹಮದ್ ಖಾನ್ ಶಾಸಕ ಹ್ಯಾರಿಸ್ಗೆ ಭೇಟಿ ಮಾಡಿರುವಂತಹದ್ದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಡಿ ದಾಳಿಯ ಬಿಸಿ ಬೆನ್ನಲ್ಲೇ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರೋದು ಆ ಒಂದು ಭೇಟಿ. ಹೌದು, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಶಾಸಕ ಎನ್ಎ ಹ್ಯಾರಿಸ್ ಅವರನ್ನು ಭೇಟಿ ಮಾಡಿರುವುದು ಈಗ ಹಲವು ಕುತೂಹಲಗಳಿಗೆ ಎಡೆಮಾಡಿಕೊಟ್ಟಿದೆ. ದಾಳಿಯ ನಂತರ ಜಮೀರ್ ಕೊಟ್ಟ ಮೊದಲ ರಿಯಾಕ್ಷನ್ ಹೇಗಿತ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಜಮೀರ್ ಅಹಮದ್ ಕೊಟ್ಟ ಶಾಕಿಂಗ್ ರಿಯಾಕ್ಷನ್. ಮಾಧ್ಯಮಗಳ ಮುಂದೆ ಮಾತನಾಡಿದ ಜಮೀರ್ ಅಹಮದ್ ಎಂದಿನ ತಮ್ಮ ಖಡಕ್ ಶೈಲಿಯಲ್ಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಬೆಳಿಗ್ಗೆ ಹೇಳಿದಿಲ್ಲಪ್ಪ, ನಾನು ಆಕ್ಚುಲಿ ಕರ್ಟಸಿಗೆ ಈ ಥರ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಆಯ್ತು ಅಂತ ಹೇಳ್ಬಿಟ್ಟು ನೆನ್ನೆ ಬೆಳಗ್ಗೆ ಮಾತಾಡಿದ್ದೀನಿ. ನಾನು ಡೀಟೇಲಾಗಿ ಬೆಳಗ್ಗೆ ಮಾತಾಡಿದ್ದೀನಿ. ನಾನು ಈ ಥರ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಹಾರಿಸ್ ಬೇಗ್ ಫೋನ್ ಮಾಡಿ ಹಾರಿಸ್ ಬೇಗ್ ಭೇಟಿ ಮಾಡಿ ಅವರು ಬಂದು ಹೆಂಗೋ ಊಟಕ್ಕೆ ಬರೋ ದಿನ ಆಗಿತ್ತು, ಊಟ ಮಾಡ್ಕೊಂಡು ಹೋಗಿ ಅಂದರೆ ಊಟ ಮಾಡ್ಕೊಂಡು ಹೊರಟಿದ್ವಿ ನಾವು. ಸರ್ ಅಲ್ಲ, ಇವತ್ತು ನಿನ್ನೆ ರೈಡ್ ಆಗಿದೆ, ಇವತ್ತು ಕಂಪ್ಲೀಟ್ ಆದ್ಮೇಲೆ ಅವ್ರು ಇವತ್ತೇ ಹೊರಗಡೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಿರೋದು ಇವತ್ತೇ. ಈಗ 3:15 ಗಂಟೆಗೆ ಅವರೇ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಹೇಳಿದ್ರು. ಈಗ ನಾನೇ ಮಾಧ್ಯಮದವ್ರು ಇದ್ದಾರೆ ಅಂದಿದ್ದಕ್ಕೆ ಇಲ್ಲ ನಾನೇ ಕರೆದಿಲ್ಲ ಸರ್, ಮಾಧ್ಯಮ ಜೊತೆ ಮಾತಾಡಬೇಕಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ. ನಾನು ಇದು ಕೇಸ್ ಬಂದಿರೋದು 2020 BJP ಸರ್ಕಾರದಲ್ಲಿ ಆಗಿರೋದು.